ಚಿಂಟು ಚಿನ್ನು ಕರ್ಕ ಬಾ. ಏನಮ್ಮ ಲಾ ಊಟ ಮಾಡಕ್ಕಿಲ್ವ ನೀವು? ಎಷ್ಟೊತ್ತಲ್ಲ ಆಟ ಆಟ ಅಂತ ಬನ್ನಿ ಉಣ್ಬಿಟ್ಟು ಹೋಗಿ ಆಡೋರಿ. ರಜಾ ಅಂದ್ಬಿಟ್ಟು ಬರೀ ಕುಣಿತಿರೋದೆಯಾ? ಅಷ್ಟೊಂದು ಹೋಮ್ವರ್ಕ್ ಕೊಟ್ಟವ್ರೆ ಬರೀ ಬನ್ನಿ. ಬಿಸಿಲು ಸಂದೆಪ್ಪತ್ತಿಂದ ಆಡೋರಂತೆ. ಹೋಗಿ ಕೈ ತೊಳ್ಕೊಬ್ರಿಗೆ ಊಟ ಕೊಟ್ಟನು. ಓರಿ ಇಷ್ಟು ಬೇಗ ಬಂದ್ರಾ? ಬನ್ನಿ ಊಟಕ್ಕೆ ಕೊಟ್ಟನು. ಅಡುಗೆ ಮಾಡಿನ ಎಲ್ಲರಿಗೂ ಒಟ್ಟಿಗೆ ಕೊಟ್ಟನು. ಎಲ್ಗಂಗೆ ಓದಿರಲ್ಲ ಬಿಸಿಲಲ್ಲಿ ಆಟ ಆಡಕ್ಕೆ ಕಣಪ್ಪ. ರಜಾ ಅಲ್ವಾ ಈಗ? ನಿನ್ನ ರಾಜ್ಯಕ್ಕೆ ಯಾವ್ರಿಗೂ ಕರ್ಕೋಗಿಲ್ಲ. ಹೋಗು ಹೆಂಗೋ ಅಜ್ಜಿ ಮನೆಗಿದ್ದ ಅಲ್ಲಿಂದನೂ ಕರ್ಕೊ ಬಂದ್ಬಿಟ್ಟೆ. ನಾವು ರಾಜ್ಯಕ್ಕೆ ಯಾವ ಊರು ಹೋಯ್ಕಿಲ್ಲ, ಬರೀ ಇಲ್ಲೆಲ್ಲ ಆಡ್ಬೇಕು. ಓಹೋ ಯಾವ ಊರಿಗೆ ಹೋಗ್ಬೇಕು? ಆಡಿ ಇಲ್ಲೆಯ ಅಜ್ಜಿ ಮನೆಗೆ ಬೇರೆ ಹೋಗ್ಬೇಕಂತ ಅಜ್ಜಿ ಮನೆಗೆ. ಯಾಕ್ರಿ ಹಂಗಂದಿರಿ? ಹೋದ್ರೇನು? ಅಲ್ಲ ನಾನಿಲ್ದವ್ರು ಸಿಕ್ಕಿಲ್ಲ, ಐಕಳ್ನಾರು ಬಿಟ್ಟು ಬರ್ಬೇಕು ತಾನೆ. ನಾನು ಅಲ್ಲಿ ಮಾತಾಡ್ಬಿಡ್ದು ಅಂತ ಸುಮ್ಮನೆ ಬಂದೆ. ಯಾಕೆ ಐಕ್ಳಿದ್ರೇನು ಅಲ್ಲಿ? ಯಾಕೆ ನೋಡ್ಕೊಳಕಿಲ್ವ ಯಾರುವೆ? ಸ್ಕೂಲ್ ಇದ್ದಾಗಾರು ಎಲ್ಗೂ ಹೋಯ್ಕಿಲ್ಲ, ರಜಾ ಇದ್ದಾಗಾರು ಕಳಿಸ್ಬೇಕು ತಾನೆ. ಸುಮ್ ಕೂತ್ಕೋ. ಏನ್ ಬಾರಿ ಆಸೆ ಮಾಡ್ತಾರೆ ನಂಗೆ ಆಡ್ವೆ. ಏನ್ ಅಪ್ಪನ ಮನೆ ಅಂತಿದ್ಯಲ್ಲ? ನಿನ್ನೆ ಪೂಜನ್ ಗಂಡವ್ರು ಬಂದಿರಂತೆ. ಒಂದ್ ಮಾತಾರು ಹೇಳಿದಾರೆ ನಮ್ಗೆ. ನಿಮ್ಮ ಅಣ್ಣ ನಿನ್ ತಂಗಿ ಅಂತ ಲೆಕ್ಕ ಕೇಟ್ಕೊಂಡಿಲ್ಲ ಕಂದ್ಬಿಡು. ಮನೆ ಮಗಳು ಹೇಳದ ಅಂತ ಒಂದ್ ಮಾತು ಬೇಡ, ಕರೆಯೋದಿರ್ಲಿ ಒಂದ್ ಮಾತು ತಿಳಿಸಿದಾರ ನೋಡು. ನೀನ್ ಹೆಂಗ ಆಡೋದು ಅಪ್ಪನ ಮನೆ ಅಂತ ಇನ್ನು ಅನ್ಸ್ಕೊಂಡಾರೋ ಇಲ್ವೋ? ಏನ್ ಕಳಿಸ್ಬಿಡ್ಬೇಕಂತೆ ರಾಜಕ್ಕೆ. ಯಾಕಂಗ್ ಮಾತಾಡಿರಿ? ನಿಮ್ಗಾರು ಹೇಳ್ದಾರು? ಯಾರೋ ಹೇಳೋರಿಲ್ವಾ? ಇನ್ನೊಂದ್ಸಲಿ ಅತ್ತ ಹೋಯ್ತೀನಿ ನಾನು ನಿನ್ಗೆ. ಇಲ್ಲೇ ಬಿದ್ದಿರಿ ಯಾವ ಅಪ್ಪನ ಮನೆನೋ ಏನು ಬೇಡ. ಕುಣಿತಾಳೆ ಹೋಯ್ತೀನಿ ಅಂತ ಮಾತು ಹೇಳಿದಾರ ಕರ್ತಿದಾರ ನೋಡು. ನಾವ್ ಯಾವ್ದಕ್ಕೂ ಬೇಡಕ್ಕೆ ಬೇಡ, ಮದ್ವೆಗೂ ಕರ್ದಾರೋ ಇಲ್ವೋ? ಮದ್ವೆಗೂ ಬರೀಕಿಲ್ಲ, ಎಲ್ಗೂ ಬರೀಕಿಲ್ಲ ನಾನು. ಈ ಸರಿ ಬಿಡಿ, ಅದು ಒಂದು ದೊಡ್ಡ ಸುದ್ದಿಯಾ? ಏನು ಮಾಮೂಲಿ ಎಲ್ಲ ನೋಡಂಗ್ ಬರ್ತಾರೆ, ನೋಡ್ಕೊ ಹೋಗೋರೆ. ಅದ್ರಲ್ಲೇನು ಹೆಣ್ಣಿನ ಮನೆಗೆ ಬರ್ತಿರ್ತಾರೆ ಹೋಯ್ತಿರ್ತಾರೆ, ಎಲ್ಲಕ್ಕೂ ಕರಿತಾ ಕೂತ್ಕೊಂಡಾರ. ದಡ್ ಮುಂಡೆದೆ ಹೋಗು ನೀನು. ಮನೆಯೊಳಗೆ ಬಿದ್ದಿರ್ತಕ್ಕೆ ಸರಿಕಂತೆ. ಹೆಣ್ಣಿನ ಮನೆಗೆ ಬರ್ತಾರೆ ಸರಿ. ನಿಂಗೆ ಗೊತ್ತಾ ಎಷ್ಟೆಷ್ಟಾಗದೆ ಅಂತ? ಮನೆ ಮಗಳು ಅಳಿಗೊಂದು ಮಾತು ತಿಳಿಸ್ತಾರೆ ನೋಡು. ಅವಳು ಪೂಜಾ ಅದು ಯಾರನ್ನೋ ಲವ್ ಮಾಡಿದ್ಲಂತೆ. ಅವನು ಹುಡುಗ ಕೋಟ್ಯಾಧೀಶ್ವರನೇ ಅಂತೆ. ಇವರೆಲ್ಲರೂ ಒಪ್ಕೊಂಡು ಅವರು ಬಂದಿರೋದು ನೋಡ್ಕೊಂಡು ಒಪ್ಕೊಂಡು ಹೋಗಿದಾರಂತೆ. ಎಂಗೇಜ್ಮೆಂಟ್ನು ಮಾಡೋರಂತೆ. ಇಷ್ಟೆಲ್ಲ ಆದ್ರೂ ಒಂದು ಮಾತು ಹೇಳಿದಾರೆ ನಿನ್ಗೆ. ಇನ್ನೂ ಅಪ್ಪನ ಮನೆ ಅಂತ ವಹಿಸ್ಕೊಬತ್ತೀಯಲ್ಲ? ಹೋಗೋಗು. ಇನ್ನು ಯಾವ ಥರ ಕಾಲ್ ಮಾಡ್ಬಿಟ್ಟು ಅಲ್ಲಿಗೆ ಫೋನ್ ಮಾಡ್ಲಿ? ಸುಮ್ಮನಿರಿ, ಹೇಳ್ತಾರಂತೆ. ಏನೋ ಅರ್ಜೆಂಟಲ್ಲಿ ಹೇಳೋದು ಮರ್ತ್ಬಿಟ್ಟವ್ರೆ. ಅಣ್ಣ ಅಂತಿದ್ದಿ. ನಿಮ್ಮ ಅಣ್ಣ ಅವ್ರ ಮಗಳನ್ನ ಅಳಿನೂ ಕರ್ಸ್ಕೊಂಡವನೇ. ನೀನು ಕರ್ತಿದ್ದಾನ? ಇಲ್ಲ ಫೋನ್ ಮಾಡಿ ಹೇಳಿದಾನು ಹಿಂಗದೆ ಅಂತ. ಯಾವುದು ಕಣ್ಕಾಣಕ್ಕಿಲ್ವ ನಿನಗೆ? ಹೋಗೋಗು. ಉದ್ದರಾಗ ಬುದ್ಧಿ ಕಲ್ತಿದ್ಯಾ? ಎಂತ ದರಿದ್ರದವರು ನೋಡಿ. ನನ್ಗೇನಾರು ಅನ್ನಿ ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ಬೇಡಿ. ಅಯ್ಯೋಲೇ, ಏನಾರು ಕರೆದ್ಬಿಟ್ಟಿದ್ರೆ ಇನ್ನೂ ವಯಸ್ಕು ಬರುವೆ ನೀನು. ಕುತ್ಕೋ. ಮದ್ವೆ ಆದ್ಮೇಲೆ ಇನ್ನೇನು? ಆ ಮಗಳಿಲ್ಲ ಏನಿಲ್ಲ ಅವ್ರಿಗೆ. ಇಂಥವ್ರಿಗೆ ಅಂತಾನೆ ಕಾಯ್ಕ ಕೂತಿದ್ರೇನೋ? ನಾನಾಗಿರೋದಕ್ಕೆ ಕಟ್ಕೊಂಡು ಹೆಂಗ ಸಾಕೋಯ್ತಾನೆ. ನೀವೆಲ್ಲ ಮಾತು ನಿಮ್ದು. ಅವ್ರು ಹೇಳಿಲ್ಲ ಅಂತ ನನ್ನ ಮೇಲೆ ಯಾಕಿಂಗ್ ಕೂಗಾಡ್ತಿದ್ದೀರಿ? ಹೇಳ್ತಿರೋದು ಅವರು ಅಂತ ಒಬ್ಬ ವಯಸ್ಕ ಬತ್ತಿಯಲ್ಲ, ನಿನ್ ಕಾಲ್ ಕಸ ಮಾಡ್ಕೊಂಡವ್ರೆ ನೋಡು ಅಂತ. ಏನಾರು ಮಾಡ್ಕೊಳ್ಳಾಕು ಚೆನ್ನಾಗಿದ್ರೆ ಸಾಕು. ಅವರು ಈ ಜನ್ಮದಲ್ಲಿ ಬುದ್ಧಿ ಬರಕಿಲ್ಲ ಕಂದ್ಬಿಡು ನಿನಗೆ. ತಿರ್ಕೆ ಬಿಟ್ಟಿದ್ದೆ, ಯಾರು ಕಟ್ಕೊಳ್ದಾನೆ ಬಿದ್ದಿದೆ. ನಾನಾಗಿದ್ದಕ್ಕೆ ಕಟ್ಕೊಬಂದಿನಿ. ಅದೇ ಆಮೇಲೆ ಸರಿಯಾಗಿರ್ಕಿಲ್ಲ ಇವೆಲ್ಲ ಮಾತಾಡಿದ್ರೆ. ಏನ್ ಮಾಡ್ಬಿಟ್ಟಿ? ಅವರು ಕಾಯ್ತಾ ಕೂತಿದ್ರು, ಬಂದ ತಕ್ಷಣ ಕಟ್ಕಳ್ಸಿದ್ರು. ನಾಚಿಕೆ ಹಾಕಿಲ್ವಾ ಹಿಂಗೆಲ್ಲ ಮಾತಾಡ್ತಿರಲ್ಲ? ನಿಮ್ಗೇನ ಓದ್ಕೊಂಡಿದ್ದು? ಹೇಳಾರ ಬಿಟ್ಟರೋ ಅವ್ರಿಷ್ಟ. ಅಷ್ಟಕ್ಕೆ ಹಿಂಗೆಲ್ಲ ಮಾತಾಡೋಂಥದ್ದೇನು? ಅದೇ ಈಗ ಏನ್ ಇಂತಿರಿಕ ಮಾತಾಡ್ತದಿ? ತೆಗೆದು ಬಿಡ್ತೀನಿ ನೋಡೀಗ. ಮತ್ತೆ ಸುಮ್ಮನಿದೊಳ್ಳೆ ಕೆಣಕ ಬರುತ್ತಾರ ನೀನೆ ತಾನೆ. ಹೋಗಿ ಟಿಕ್ಕ ಬರಗು. ಇದೊಳ್ಳೆ ಸರಿ ಆಯ್ತು ನಿಂದು. ಜಗಳಕ್ಕೆ ಮರ ಅನ್ನೋದು ನೀನು, ತಿರ್ಗಾ ನನಗನ್ನು. ಈಗ ಹೋಗೀಗ ಮಾತಾಡ್ಬೇಡ. ಫೋನ್ಗಿನ್ ಮಾಡ್ಲಿ ಅವರು. ಕೊಡು, ಮಾಡಿದ್ರೆ ಮಾಡ್ತೀನಿ ಅವ್ರಿಗೆ. ಯಾಕೂ ಕರೆಯೋದು ಬೇಡ. ಮದುವೆ ಮಾಡಿದ್ರೇನೋ ಬಂದು ಉಣ್ಕೋಗಿ ಅಂತ ಏನು ಅನ್ನ ಕಂಡೆ ಕುಂತೀವಲ್ಲ. ಇದೊಳ್ಳೆ ಸರಿ ಆಯ್ತಲ್ಲ. ಇದ್ಯಾಕಿಂಗೆ ಸುಮ್ಮನೆ ಏನೇನೋ ಮಾತಾಡಿರಿ? ಹುಚ್ಚು ಬಂದದ್ ನನಗೆ. ಎಂತ ದೊಡ್ಡ ಕೋಟ್ಯಾಧೀಶ್ವರ ಅಂತ ಗೊತ್ತವನು. ಮದ್ವೆನೂ ಅವನೇ ಮಾಡ್ಕೊಂಡಂತೆ, ಎಂಗೇಜ್ಮೆಂಟ್ನೂ ಅವನೇ ಮಾಡ್ಕೊಂಡಂತೆ. ಇವೆಲ್ಲ ನಿಮ್ಗೆ ಹೆಂಗ್ ಗೊತ್ತು? ನಿಮ್ಗೆ ಯಾರು ಹೇಳಿದ್ರು? ಗೊತ್ತಾಯ್ಕಿಲ್ವಾ ನಮಗೆ? ಅಲ್ಲಿ ಎಲ್ಲ ವಿಷಯ ತಿಳ್ಕೊಳಕ್ಕೆ ಅಂತಾನೆ ಊರಲ್ಲಿ ನಿಮ್ಮೂರಲ್ಲಿ ಫ್ರೆಂಡ್ ಮಾಡ್ಕೊಂಡಿನಿ ಗೊತ್ತಾ? ಇಂಥವೆಲ್ಲ ಮಾಡ್ತಿದ್ದಿ? ಇಲ್ಲ ನಿನ್ನಂಗೆ ದಡ್ಡಗಾಡ್ತಾರೆ. ಹೋಗೀಗ ಆಯ್ತು. ಊಟ ಕೊಡ್ದೆ ನೋಡ್ಬಿಟ್ಟು ಅದನ್ನೇ ನರಿ ಮಾತಾಡಿರಿ. ಕಾಪ ಹತ್ತದ ಹುಸಿ ಕಾಪತ್ತಿಲ್ಲ. ಯಾಕೆ ಮದುವೆ ಮಾಡಕ್ಕೆ ಒಪ್ಕೋಬೇಕಿರು? ಅಷ್ಟು ದೊಡ್ಡ ಕೋಟ್ಯಾಧೀಶ್ವರಕ್ಕೆ ಏನಾರು ಹುಡುಕ್ತದಂತು ಯಾರು ನೋಡರು? ದುಡ್ಡಿರೋರು ಎಲ್ಲಾನು ಮುಚ್ಚಾಕ್ತಾರೆ. ಬಡವ್ರಿಗೆ ಯಾಕೆ ದುಡ್ಡಿರೋರು ಸವಾಸ ಅಂತಂಗೋ ಕಟ್ಟೋದು ಬಿಟ್ಬಿಟ್ಟು ಕೋಟ್ಯಾಧೀಶ್ವರ್ಗೆ ಮಾಡಾರಂತೆ. ಹೇಳಿಲ್ಲ ಅಂದೆ ತಾನೇ. ಅವ್ರು ಹೆಂಗಾರು ಮಾಡ್ಕೊಂಡ್ರೆ ನಿನ್ಗೇನು? ಕಷ್ಟ ಅವ್ರು ನೋಡ್ಕೋತಾರೆ. ಸುಮ್ಮನಿರೋದ್ ಕಲಿ. ಇರ್ತೀನಿ. ಯಾವ್ದಕ್ಕೂ ಬರಕ್ಕೆ ಅಲ್ವಾ? ಕೊನೆಗೆ ನಾನೇ ಬೇಕು. 1 ವರ್ಷ 2 ವರ್ಷ ಇದ್ಬಿಟ್ಟು ಹೋದ್ರೆ ನಿಮ್ಮವ್ವನಾರು ಒಂದು ಮಾತಾಡಿದಳು ನೋಡು ಅಳಿಮ ಹಿಂಗೆ. ನೀನೇ ಹೆಂಗೆ ಆಡೋದು? ಅಪ್ಪ ಯಾಕಂದ್ ಬೈತದೆ ಅಮ್ಮಂಗೆ? ಐಕ್ಳು ಇಲ್ಲೇ ಅವೆ. ಏನಿಲ್ಲ ಕಣವ. ಓಲೆ ಇಕ್ಕ ಬರೋಗ ಎಲ್ಲಾರ್ಗೂ ಊಟವ. ಈಗ ಯಾಕೆ ಮಾತು ಇನ್ನೊಂದ್ಸಲ ಹೇಳಿ. ಅಯ್ಯೋ ಆಡ್ಬೇಕು ನೀನು. ಆಡಿಸ್ತೀನಿ. ಇನ್ನು ನಾನು ಏನಂತ ಗೊತ್ತಿಲ್ಲ ನಿನಗೆ. ಬರ್ಲಿ ಯಾವ್ದು ಕರ ನನ್ನ ಮನೆ ಮಕ್ಳಿಗೆ. ಹಂಗೆ ಕಲಿ. ಜಾಸ್ತಿ ಮಾತಾಡ್ಬೇಡ ಈಗ. ಹೋಗು ಅಂತಾನೆ ನಿಲ್ಸ್ಕೊ ಬೈತಾನೆ. ಅವನು ಇವನು ಅಂದ್ರೆ ನೋಡಿಗ ಪಾಪತ್ತಿರೋ ಟೈಮಲ್ಲಿ ಇಲ್ಲೊಂದು ಬೆಂಕಿ ಹಾಕ. ಅಲ್ಲ ನಮ್ಮ ಅದಕ್ಕೇನಾರು ಒಂದು ಮಾತು ಹೇಳ್ಬೇಕಿತ್ತಲ್ಲ. ಅವ್ರು ಏನು ಹೇಳಲಿಲ್ಲ. ಒಂದು ಬ್ಯಾರೆ ಹೆಂಗೆ ಕುಣಿತಾ ನಿಂತವನೆ. ಅವ್ರು ತಾನೇ ಹೇಳ್ಬೇಡ್ದ? ಅವರೇ ಎಲ್ಲಾನು ಮಾಡ್ಕೊತಿದ್ದಾರೇನೋ. ನಾವ್ ಯಾಕೆ ಬೇಕಾಕು? ಇವ್ನು ಹಿಡ್ದಳು ತಪ್ಪೇನು? ಗೊಣಿಕ ಓದಿಯೋ ಊಟ ತಂದಿಯೋ ಅಂತ ಆಡಿ ನೋಡ್ರಪ್ಪ. ನೋಡಿ ಇವಳು ನಮ್ಮ ಅಪ್ಪನ ಮನೆ ಅಂತೇಳಲ್ಲ. ಒಂದು ಮಾತಾರು ತಿಳಿಸಿದಾರ ಅಂತ ಕರಿಯೋದ್ ಬೇಡ. ಹಿಂಗಿಂಗೆ ಅಂತ ಒಂದು ಮಾತು ಹೇಳಿದಾರ. ನೋಡೋದು ಅದು ಯಾವ್ದು ಕೇಳಾರು? ಮದ್ವೆ ಹೇಳಾರೋ ಕಾರ್ನೆರ ಹೇಳಾರೋ ಸರಿಯಾಗಂತೆ. ಸರಿ ಅಲ್ವಾ? ಮತ್ತೆ ಹಂಗೆ ಈ ವಿಡಿಯೋ ಹೆಂಗನ್ನಿಸ್ತು ಅಂತ ಹೇಳಿ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.